ಎಲ್ಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಂದು 4ನೇ ದಿನ ವ್ಲಾಗ್ ಸ್ಟಾರ್ಟ್ ಮಾಡಿ. ಇವತ್ತು ವೆಲ್ಡಿಂಗ್ ಕೆಲಸಕ್ಕೆ ಹೋಗಿಲ್ಲ. ಇವತ್ತು ಇಲ್ಲೇ ತೋಟಕ್ಕೆ ಬಂದಿದ್ದೆ. ನಮ್ಮ ತೋಟಕ್ಕೆ ಗೊಬ್ಬರ ಹಾಕೋದು ಇವತ್ತು. ಹಂಗಾಗಿ ತೋಟಕ್ಕೆ ಬಂದಿದ್ದೆ. ಇನ್ನು ಗೊಬ್ಬರ ಹಾಕೋದು ಮುಗಿಸಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತೀನಿ. ಅದನ್ನು ಲಾಗಲ್ಲಿ ಹೇಳ್ತೀನಿ. ತೋಟದೊಳಗಡೆ ಬಂದೆ, ಒಳಗಡೆ ಬಂದಾಯ್ತು. ತೋಟದೊಳಗಡೆ ತೋರಿಸ್ತೀನಿ ನೋಡಿ. ಇದೇ ತೋಟ, ಹೆಣ್ಣು ತನಕ ಇದೆ. ಆ ಕಡೆ ಕೆಳಗಡೆ ಕೆರೆ ಇದೆ, ತೋರಿಸ್ತೀನಿ. ಇದು ಯಾವ ಹಣ್ಣು ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ. ಇದು ಹಳ್ಳಿಗಳ ಕಡೆ ತುಂಬ ಇರುತ್ತೆ, ಆದರೆ ಸಿಟಿ ಕಡೆ ಕಮ್ಮಿ ಇದು. ಹಾಗಾಗಿ ಗೊತ್ತಿದ್ರೆ ಕಮೆಂಟ್ ಹಾಕಿ. నేను ಕೆರೆ ಹತ್ರ ಬಂದು, ಇದೇ ಕೆರೆ ಒಂದು. ಇದರಲ್ಲೇ ತೋಟಕ್ಕೆಲ್ಲ ನೀರು ಹೊಡಿತೀವಿ ಬೇಸಿಗೆಗಾಲದಲ್ಲಿ. ಸುತ್ತ ತೋರಿಸ್ತೀನಿ ತೋಟ. ಇದ್ರ ಹೆಸರು ಬಂದುಬಿಟ್ಟು ಕಾಫಿ ಗಿಡ. ಇದು ಮಲೆನಾಡು ಸೈಡ್ ಜಾಸ್ತಿ, ಚಿಕ್ಕಮಂಗ್ಳೂರು, ಕೊಡಗು ಎರಡೇ ಕಡೆ ತುಂಬ ಜಾಸ್ತಿ ಬೆಳೆಯೋದು. ನಾನು ಬಂದುಬಿಟ್ಟು ಚಿಕ್ಕಮಂಗ್ಳೂರು ಕಡೆಯವನು, ಹಂಗಾಗಿ ತೋರಿಸ್ತಿದ್ದೀನಿ. ಇದು ಅಡಿಕೆ ಮರ, ದೊಡ್ಡದಾಗುತ್ತೆ. ಅಡಿಕೆ ಗಿಡ ಇದೀಗ ದೊಡ್ಡದಾದ್ಮೇಲೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಥರ ಕಾಣುತ್ತೆ. ಅದೇ ಮರ, ಅಡಿಕೆ ಮರ ತುಂಬ ಹೈಟಲ್ಲಿ ಬೆಳೆಯುತ್ತಿದ್ದು. ಅಲ್ಲಿ ನೋಡ್ತಿದ್ದೀರಾ, ಇಲ್ಲಿ ನೋಡಿ. ಇದು ಕಾಫಿ ಬೀಜ. ಇದು ಇತ್ತೀಚೆಗೆ ಬೆಳೆದಿರೋದು, ಅಂದರೆ ಇನ್ನೂ ಹಣ್ಣಾಗಾಗಿ ತುಂಬ ಟೈಮ್ ಬೇಕಾಗುತ್ತೆ. ನೋಡಿ ಗೈಸ್, ಗೊಬ್ಬರ ಹಾಕ್ತಿದ್ದೀನಿ ಈಗ. ಇದು ಚಿಕ್ಕ ಗಿಡ ಆಗಿರೋದ್ರಿಂದ ಸ್ವಲ್ಪ ಗೊಬ್ಬರ ಹಾಕಬೇಕು, ಇಲ್ಲಾಂದರೆ ಗಿಡ ಸತ್ತೋಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಹಾಕಬೇಕು, ಸ್ವಲ್ಪ ದೂರ ಹಾಕಬೇಕು, ಸುತ್ತ ಹಾಕಬೇಕು ಅಷ್ಟೇ. ಇದರಲ್ಲಿ ಸಕ್ಕತ್ ಟೈಪ್ ಬರುತ್ತೆ. ಇದು ಹೆಬ್ಬಿದ್ರು ಕಳಿದೆ ಅಂತ. ಇಲ್ಲಿ ತುದಿ ಕಾಣ್ತಿದೆಯಲ್ಲ, ಇದನ್ನು ತಿನ್ಬೋದು ಅಷ್ಟೇ. ಅಂದರೆ ಇದನ್ನು ಹೈಟ್ ಬೆಳೆದಿಲ್ಲ. ಹೈಟ್ ಹೋದರೆ ಈ ಥರ ಬಲಿಯುತ್ತೆ. ಇದು ಎಳೆದು, ಇದನ್ನು ಮಾತ್ರ ತಿನ್ನೋಕ್ಕಾಗದು ನಾವೀಗ. ಅದಕ್ಕೆ ಇದನ್ನ ಕಡ್ದು ಸಿಪ್ಪೆ ಸುಲಿದು ಮೇಲ್ಗಡೆ ಮನೇಲಿ ಹೋಗಿ ಸಾಂಬಾರು ಮಾಡ್ಕೊಂಡು ತಿನ್ನೋದಷ್ಟೆ. ಹೆಬ್ಬಿದ್ರು ಕಡಲೆ ಅಂತ ಇದ್ರ ಹೆಸರು. ಇದನ್ನು ಮೇಲ್ಗಡೆ ಸಿಪ್ಪೆ ಸುಲಿದು ಮನೇಲಿ ಹೋಗಿ ಕಡ್ದು ತೊಳೆದು ಸಾಂಬಾರು ತಿಂತೀವಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತೋಟದಲ್ಲಿ ಕೆಲಸ ಮುಗೀತು ಗೈಸ್, ಈಗ ವಾಪಸ್ ಹೋಗ್ತಿದ್ದೀವಿ ಮನೆಗೆ. ಫ್ರೆಂಡ್ಸ್ ಎಲ್ಲ ಬಂದರು, ಈಗ ಹಳ್ಳುಕೋಣ ಅಂತ ಹೊರಟಿದ್ದು. ಕಿಶನ್ ಬಾರ ಇಲ್ಲ. ಇಲ್ಲಿ ಬಂದು ನೋಡಿದರೆ ಒಂದು ಹಕ್ಕಿ ಸತ್ತೋಗಿತ್ತು. ಹೆಂಗೆ ಅಂತ ಗೊತ್ತಿಲ್ಲ, ಹಕ್ಕಿ ಸತ್ತೋಗ್ಬಿಟ್ಟು ಹುಳ ಬಂದ್ಬಿಟ್ಟು. ಚಿಕ್ಕಳ್ಳದ ಹತ್ರ ಬಂದು ಈಗ ನಾನು ನಮ್ಮ ಫ್ರೆಂಡ್ಸು, ಇದೇ ಚಿಕ್ಕಳ್ಳ. ಇದನ್ನ ದಾಟಿ ಮುಂದೆ ಹೋದ್ರೆ ಒಂದು 100 ಮೀಟ್ರು ಅದೇ ದೊಡ್ಡಕೋನ. ಅಂದರೆ ಮಳೆ ಬಂದ್ಬಿಡ್ತು, ಹಂಗಾಗಿ ಈಗ ಅದಕ್ಕೆ ಮನೆಗೆ ವಾಪಸ್ ಹೋಗ್ತಿದ್ದೀವಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತದೆ. ಸರಿ ಗಾಯ್ಸ್, ನಾಳೆ ಸಿಗೋಣ, ಬಾಯ್.